ಮಕ್ಕಳೇ ನಮಸ್ತೆ, ವೆಲ್ಕಮ್ ಬ್ಯಾಕ್. ಮಕ್ಕಳೇ, ಡಿಸ್ಕ್ರೈಬಿಂಗ್ ಮೋಷನ್ ಅರೌಂಡ್ ಅಸ್ ಪಾಠ ಮಾಡ್ತಾ ಇದ್ದೆ ನಾನು. ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಡಿಸ್ಟೆನ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ಗೂ ಡಿಫ್ರೆನ್ಸ್ ಏನು, ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್, ಅದನ್ನು ಡೀಟೇಲಾಗಿ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಮಕ್ಕಳ. ಓಕೆ, ಈಗ ಡಿಸ್ಪ್ಲೇಸ್ಮೆಂಟ್ ಮೇಲೆ, ಡಿಸ್ಟೆನ್ಸ್ ಕವರ್ಡ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮೇಲೆ ಒಂದಷ್ಟು ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ಸ್ ಮಾಡೋಣ ಮಕ್ಕಳ. ಫಿಸಿಕ್ಸು ನೀವು ಕಾನ್ಸೆಪ್ಟು ಚೆನ್ನಾಗಿ ಕಲಿಬೇಕು ಅಂತಂದರೆ ಸೊ ನೀವು ನ್ಯೂಮರಿಕಲ್ಸ್ ಮಾಡಲೇಬೇಕು, ಆಯಿತಾ. ಸೊ ನಿಮ್ಗೆ ಅನಿಸಿದೆ ಈಗ, ಸೊ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ನಮ್ಗೆ ಗೊತ್ತಾಗ್ಬಿಟ್ಟಿದೆ, ಈಸಿ, ಏನು ತೊಂದರೆ ಇಲ್ಲ ಅಂತ ಅನಿಸಿದೆ ನಿಮಗೆ. ಆದರೆ ನೀವು ಪ್ರಾಬ್ಲಮ್ಸ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಪ್ರಾಬ್ಲಮ್ ಶುರುವಾಗುತ್ತೆ, ನಿಮ್ಮ ಲರ್ನಿಂಗ್ ಗ್ಯಾಪ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಫಿಸಿಕ್ಸ್ನ ನೀವು ಚೆನ್ನಾಗಿ ಕಲಿಬೇಕು ಅಂತಂದರೆ ನ್ಯೂಮರಿಕಲ್ಸ್ ಮಾಡಬೇಕು. ಎಷ್ಟು ನ್ಯೂಮರಿಕಲ್ಸ್ ಮಾಡ್ತೀರೋ ಅಷ್ಟು ಕಾನ್ಸೆಪ್ಟು ನಿಮಗೆ ಪಕ್ಕಾ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇವತ್ತು ನಾವು ಒಂದು ಪ್ರಾಬ್ಲಮ್ ಮಾಡೋಣ ಮಕ್ಕಳ. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮೇಲೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲೋರೇಷನಲ್ಲಿ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಮಾಡೋಣ. ಮುಂದಿನ ಕ್ಲಾಸಸ್ಸಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ಸ್ ಮಾಡ್ತಾ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಕಾನ್ಸೆಪ್ಟು ಇನ್ನೂ ಪಕ್ಕಾ ಆಗುತ್ತೆ. ಓಕೆ, ಸೊ ಕ್ವಿಕ್ಕಾಗಿ ರೀಕಾಲ್ ಮಾಡ್ಕೊಳ್ಳೋಣ ಮಕ್ಕಳ. ವಾಟ್ ಈಸ್ ಡಿಸ್ಟೆನ್ಸ್ ಆ್ಯಂಡ್ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಅಂದ್ರೇನು? ಇಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್. ಇಟ್ ಈಸ್ ದ ಲೆಂತ್ ಆಫ್ ದಿ ಆ್ಯಕ್ಚುಯಲ್ ಪಾತ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್. ಬಟ್ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಟೆನ್ಸ್ ಅಂದರೆ ದಿಸ್ ಈಸ್ ಡಿಸ್ಟೆನ್ಸ್. Okay, what is distance? It is the total length traveled by an object, right? So what is displacement? Displacement word alle ide makla nodi. Displacement, there is place anta ide nodi illi. Place change agide anta, position change agide anta. Displacement alli we never bother how did you go from A to B, A inda B hege hode anta we never bother. We just note down the initial position and we note down the final position, ಆಯಿತಾ. ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗೆ ಒಂದು ಲೈನ್ ಎಳೆದ್ರೆ ದಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ದ್ಯಾಟ್ ರೆಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ದ ಡೈರೆಕ್ಷನ್ ಆಫ್ ದಿ ಆ್ಯರೋ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್, ದಟ್ ಗಿವ್ಸ್ ಯು ದ ಡೈರೆಕ್ಷನ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ ಮಕ್ಕಳ? ಸೊ ಡಿಸ್ಪ್ಲೇಸ್ಮೆಂಟ್ ಏನು? ಇಟ್ ರೆಪ್ರೆಸೆಂಟ್ಸ್ ಎ ಚೇಂಜ್ ಇನ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್. ಓಕೆ, ಸೊ SI ಯೂನಿಟ್ ಆಫ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ಸೇಮ್, ಮೀಟರ್. ಸೊ ನಾನು ಆಗಲೇ ಹೇಳಿದೆ ಮಕ್ಕಳ, ನೋಡಿ, ಡಿಸ್ಪ್ಲೇಸ್ಮೆಂಟ್ ಈಸ್ ನಾಟ್ ಮಿಯರ್ಲಿ ಎ ಲೆಂತ್, ಇಟ್ ಈಸ್ ಆ್ಯನ್ ಆ್ಯರೋ. ಇದು ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ನಾನು ಇದನ್ನು ತುಂಬ ಸ್ಟ್ರೆಸ್ ಮಾಡ್ತೀನಿ. ಆ್ಯರೋ ಅಂದರೆ ಏನು ಗೊತ್ತಾ ಮಕ್ಕಳ? ನೋಡಿ, ಆ್ಯರೋ ಅಂತಂದರೆ ನಿಮ್ಮ ಆ್ಯರೋ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ? ಸೊ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ and it also represents a direction. Arrow shows you a direction, alva. Arrow shows you a direction, so it represents the length, it also represents the direction. So therefore it's an arrow from initial place to final place, starting place to ending place. It represents a change in place, therefore it is called displacement. So illi nodi makla, ಒಂದು there is an object, it is starting from A, it travels like this and finally it comes to this place. So what is the distance? This is the length of this path. The length of this path is the distance traveled by the object. But what is the displacement of the object? Displacement we never bother. Illinda start aitu, hingoitu anta we never bother at all. So now we just note down the initial position, this is the initial position, and we note down the final position, this is the final position. We draw an arrow from initial position to final position. The length of this arrow gives you the magnitude of displacement, whereas the direction of arrow gives you the direction of the displacement. Okay na makla? So one problem maana, very interesting problem, very simple problem, nimma exploration ಪುಸ್ತಕದಲ್ಲಿದೆ. ಸೊ ದಯವಿಟ್ಟು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಇದನ್ನು ಪ್ರಾಬ್ಲಮ್ನ ಬರ್ಕೊಳ್ಳಿ. ಓಕೆ, ಸೊ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಬರಿತಾ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ನೀವು ಪ್ರಾಬ್ಲಮ್ನ ಓದಬೇಕು, ಅರ್ಥ ಮಾಡ್ಕೋಬೇಕು.
ಸೊ ಒಂದು ಸರಿ ಓದಿದ್ರೆ ಆಗಲ್ಲ ಮಕ್ಕಳ, ಒಂದು ಪ್ರಾಬ್ಲಮ್ನ ನೀವು 2-3 ಸರಿನಾದರೂ ಮಿನಿಮಮ್ 2-3 ಟೈಮ್ಸ್ ಓದಬೇಕು, ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಓಕೆ, ಇದು ಫಸ್ಟ್ ಸ್ಟೆಪ್ ಆಫ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ, ನಿಮ್ಗೆ ಅರ್ಥ ಆದಮೇಲೆ ಸೆಕೆಂಡ್ ಸ್ಟೆಪ್ ಈಸ್ ಟು ರೈಟ್ ಎ ಡಯಾಗ್ರಾಮ್. ಫಿಸಿಕ್ಸಲ್ಲಿ ಡಯಾಗ್ರಾಮ್ ರೈಟಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದು ಎಷ್ಟೇ ಸಿಂಪಲ್ ಪ್ರಾಬ್ಲಮ್ ಆಗಲಿ ಅಥವಾ ಎಷ್ಟೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗಲಿ, ನೀವು ಒಂದು ಚಿತ್ರ ಬರೀಲೇಬೇಕು. ಓಕೆ, ದಟ್ ಈಸ್ ಸ್ಟೆಪ್ 2. ಸ್ಟೆಪ್ 3 ಈಸ್ ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಗಿವನ್ ಅನ್ನೋದನ್ನು ಬರ್ಕೋಬೇಕು. ಸ್ಟೆಪ್ 4 ಈಸ್ ದೇರ್ ಕ್ಯಾನ್ ಬಿ ಮೆನಿ ಫಾರ್ಮುಲಾಸ್ ರೈಟಿಂಗ್ ಅಂತ ಹೇಳ್ತೀವಿ, ಫಾರ್ಮುಲಾ ಬರಿಬೇಕು. 5th ಸ್ಟೆಪ್ ಈಸ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ಸೈಡ್ ದ ಫಾರ್ಮುಲಾ ಆ್ಯಂಡ್ ದೆನ್ ಸಿಂಪ್ಲಿಫೈ. ಓಕೆ, ಸೊ ಈಗ ನೋಡಿ ಪ್ರಾಬ್ಲಮ್ ಈ ಥರ ಇದೆ. ಮೈ ಫಾದರ್ ವೆಂಟ್ ಟು ಎ ಶಾಪ್ ಫ್ರಮ್ ಹೋಮ್ ವಿಚ್ ಈಸ್ ಲೊಕೇಟೆಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 250 meters ಆನ್ ಎ ಸ್ಟ್ರೈಟ್ ರೋಡ್. ಒಂದು ಸ್ಟ್ರೈಟ್ ರೋಡು, ಒಂದು ಶಾಪ್ ಇದೆ. ನಮ್ಮ ಮನೆಯಿಂದ ಶಾಪ್ಗೆ ನಮ್ಮ ತಂದೆ ಎಲ್ಲಿಗೆ ಹೋದರು, ಏನೋ ತರೋದಕ್ಕೆ ಹೋದರು, ಪ್ರಾವಿಷನ್ಸ್ ತರೋಕ್ಕೆ ಹೋದರು. ಓಕೆ ಸರ್, ಆನ್ ರೀಚಿಂಗ್ ದೇರ್ ಹಿ ಡಿಸ್ಕವರ್ಡ್ ದಟ್ ಹಿ ಫರ್ಗಾಟ್ ಟು ಕ್ಯಾರಿ ಎ ಕ್ಲಾತ್ ಬ್ಯಾಗ್. ಎಸ್, ಸೊ ಅವ್ರು ಮರ್ತುಬಿಟ್ರು, ಕ್ಲಾತ್ ಬ್ಯಾಗ್ ತೊಗೊಂಡು ಹೋಗಬೇಕಾಗಿತ್ತು. ಹೌದಲ್ವಾ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳ, ನಾವೊಂದು ಬ್ಯಾಗ್ ತೊಗೊಂಡು ಹೋಗಲೇಬೇಕು. ಕವರ್ಸ್, ಪ್ಲಾಸ್ಟಿಕ್ ಕವರ್ಸ್ ಆರ್ ನಾಟ್ ಅಲೋಡ್ ಬಿಕಾಸ್ ವಿ ಆರ್ ಪೊಲ್ಯೂಟಿಂಗ್ ದಿ ಎನ್ವಿರಾನ್ಮೆಂಟ್. ಸೊ ನೀವೇ ಒಂದು ಬ್ಯಾಗ್ ತೊಗೊಂಡು ಹೋದರೆ ತುಂಬ ಇಂಪಾರ್ಟೆಂಟು. ಬ್ಯಾಗ್ ತರೋದನ್ನ ಮರ್ತುಬಿಟ್ಟಿದ್ರು. ಸೊ ಹಿ ಕೇಮ್ ಬ್ಯಾಕ್ ಹೋಮ್, went to the shop again and bought provisions and came back home. Okay, how much was the total distance traveled by him? What was his displacement from home? So ನಿಮ್ಮೊಂದು ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂಗಡಿಗೆ ಹೋದರು, ಕ್ಲಾತ್ ತರೋದು ಮರ್ತುಬಿಟ್ಟಿದ್ದೀನಿ ಅಂತ ಅನ್ನಿಸ್ತು, ಅಂತ ಗೊತ್ತಾಯ್ತು ಅವ್ರಿಗೆ. ವಾಪಸ್ ಮನೆಗೆ ಬಂದರು, ಬ್ಯಾಗ್ ತೊಗೊಂಡ್ರು, ಮತ್ತೆ ಅಂಗಡಿಗೆ ಹೋದರು, ಪರ್ಚೇಸ್ ಮಾಡಿದ್ರು, ವಾಪಸ್ ಮನೆಗೆ ಬಂದರು. ಓಕೆ, ಸೊ ದಿಸ್ ಈಸ್ ದ ಸಿಚುವೇಶನ್. ಓಕೆ, ಈಗ ಒಂದು ಡಯಾಗ್ರಾಮ್ ಬರೆಯೋಣ ಮಕ್ಕಳು, ವೆರಿ ಸಿಂಪಲ್ ಡಯಾಗ್ರಾಮ್ ಆಯಿತಾ. ಸೊ ಎ, ವಾಟ್ ಈಸ್ ಎ? ಎ ಈಸ್ ಯುವರ್ ಹೋಮ್. ಓಕೆ, ದಿಸ್ ಈಸ್ ಯುವರ್ ಹೋಮ್. ಇದು ಹೌಸ್, ದಿಸ್ ಈಸ್ ಯುವರ್ ಹೌಸ್. ಓಕೆ, ದಿಸ್ ಈಸ್ ದ ಶಾಪ್. ಸೊ ಎ ಇಂದ ಬಿಗೆ ಒಂದು ಲೈನ್ ಎಳೀರಿ, ಸ್ಟ್ರೈಟ್, ದಿಸ್ ಎ ಸ್ಟ್ರೈಟ್ ರೋಡ್. ಅದು 250 meter ಡಿಸ್ಟೆನ್ಸಲ್ಲಿದೆ ಶಾಪು ಫ್ರಮ್ ಯುವರ್ ಹೌಸ್. ಸೊ ಈ ಥರ ಬರೀರಿ. ಓಕೆ, ದಿಸ್ ಇಸ್ ದ ಸಿಂಪಲ್ ಡಯಾಗ್ರಾಮ್ ಅಷ್ಟೇ, ರೈಟ್. ಆಮೇಲೆ ಒಂದು ಸ್ವಲ್ಪ ಮಾರ್ಕ್ ಮಾಡೋಣ ಮಕ್ಕಳ, ಮಾರ್ಕ್ ಮಾಡೋಣ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ಬರ್ಕೊಳ್ತೀರಾ. ಸೊ ಏನಾಗುತ್ತೆ ನೋಡಿ, ಫಸ್ಟ್ ಏನು ಮಾಡ್ತಾರೆ, ನಮ್ಮ ತಂದೆ ಇಲ್ಲಿಂದ ಇಲ್ಲಿಗೆ ಶಾಪ್ ತನಕ ಹೋಗ್ತಾರೆ. ಮರ್ತಿದ್ದೀನಿ ಅಂತ ಗೊತ್ತಾಗತ್ತೆ. ವಾಪಸ್ ಬರ್ತಾರೆ, ಮನೇಲಿ ಬಂದು ಕ್ಲಾತ್ ಬ್ಯಾಗ್ ತೊಗೊಳ್ತಾರೆ, ಮತ್ತೆ ಬರ್ತಾರೆ, ಎಸ್, ಮತ್ತೆ ಶಾಪಿಗೆ ಬರ್ತಾರೆ, ಮತ್ತು ಶಾಪಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಓಹೋ ಸರ್, 4 ಸರಿ ಹೋದರು ಬಂದರು. ಸೊ 4 times. ಸೊ ವಾಟ್ ಈಸ್ ಈಗಲೇ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಡ ಮಕ್ಕಳ. ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅವರ್ ಫಾದರ್? ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್? ಒಂದು ಸರಿ ಎ ಟು ಬಿ ಹೋದರೆ 250 meters ಮಕ್ಕಳ. ಒಂದು ಸರಿ ಹೋದರೆ 4 ಸರಿ. ಸೊ 250 into 4 ಎಷ್ಟಾಯಿತು? ಎಸ್, 1000 meters. 1000 meters ಅಂದರೆ 1 kilometer. 1 kilometer ವಾಕಿಂಗ್ ಮಾಡಿದ್ರು, 1 kilometer ಡಿಸ್ಟೆನ್ಸ್ ಕವರ್ ಮಾಡಿದ್ರು, ರೈಟ್. ಓಕೆ, ಸೊ ಡಿಸ್ಟೆನ್ಸ್ ಕಂಡುಹಿಡಿದ್ಬಿಟ್ವಿ ನಾವು. ಬಟ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಈಗ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಬೇಕು. ಹೌ ಡು ಯು ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್? ಮಕ್ಕಳ, ಡಿಸ್ಪ್ಲೇಸ್ಮೆಂಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಅವರು ಹೋದರು ವಾಪಸ್ ಬಂದರು, ವಿ ನೆವರ್ ಬಾದರ್, ಆಯಿತಾ. ಡಿಸ್ಪ್ಲೇಸ್ಮೆಂಟ್ ಕಂಡಿಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡೂ, ನೋಟ್ ಡೌನ್ ದ ಇನಿಷಿಯಲ್ ಪೊಸಿಷನ್ ಅಂದರೆ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದವರು ಅಲ್ವಾ. ಸೊ ವಾಟ್ ಈಸ್ ದ ಇನಿಷಿಯಲ್ ಪೊಸಿಷನ್? ದಿಸ್ ಈಸ್ ದ ಇನಿಷಿಯಲ್ ಪೊಸಿಷನ್, ಮನೆ. ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಯಾವುದು? ಫೈನಲ್ ಪೊಸಿಷನ್ ಅಂದರೆ ಏನು? ಫುಲ್ಲು ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದ್ರಲ್ಲ, ವಾಪಸ್ ಮನೆಗೆ ತಾನೇ ಬಂದಿದ್ದವರು. ಸೊ ಫೈನಲ್ ಪೊಸಿಷನ್ನು ಅದೇ, ಬಿಕಾಸ್ ಹಿ ಕೇಮ್ ಬ್ಯಾಕ್ ಟು ಹಿಸ್ ಓನ್ ಹೌಸ್. ಅವ್ರ ಮನೆಗೆ ವಾಪಸ್ ಬಂದಿದ್ದು. ಇನಿಷಿಯಲ್ ಪೊಸಿಷನ್ನು ಅದೇ, ಫೈನಲ್ ಪೊಸಿಷನ್ನು ಅದೇ. ಸೊ ನಾವು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಬೇಕು ಅಂತಂದರೆ ಇನಿಷಿಯಲ್ ಪೊಸಿಷನ್ ಮಾರ್ಕ್ ಮಾಡ್ಕೋತೀವಿ, ಫೈನಲ್ ಪೊಸಿಷನ್ ಮಾರ್ಕ್ ಮಾಡ್ಕೋತೀವಿ. ಓಕೆ, ಇದರಲ್ಲಿ ನೋಡಿ, ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಈಸ್ 0 ಅಲ್ವಾ ಮಕ್ಕಳ? 0. ವೈ? ಸಿ, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಇಟ್ ಈಸ್ ಚೇಂಜ್ ಇನ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ನು ಅದೇ, ಫೈನಲ್ ಪೊಸಿಷನ್ನು ಅದೇ ಅಂತಂದರೆ ದೆರ್ ಈಸ್ ನೋ ಚೇಂಜ್ ಇನ್ ಪೊಸಿಷನ್.
ಪೊಸಿಷನ್ನೇ ಚೇಂಜ್ ಆಗಿಲ್ಲ ಅಲ್ವಾ. ಡಿಸ್ಪ್ಲೇಸ್ಮೆಂಟ್ ಅಫ್ಕೋರ್ಸ್ ಅವರು ಇಲ್ಲಿಂದ ಹೋದರು, ಹಿಂಗೆ ಹೋದರು, ಬಟ್ ವಿ ನೆವರ್ ಬಾದರ್ ಅಬೌಟ್ ಇಟ್ ಅಲ್ವಾ. ಸೊ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ದ ಡಿಸ್ಪ್ಲೇಸ್ಮೆಂಟ್ ಈಸ್ 0 ವೆರಾಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ 1 ಕಿಲೋಮೀಟರ್. ನೋಡಿದ್ರಾ, ಇದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಡಿಸ್ಟೆನ್ಸು 1 ಕಿಲೋಮೀಟರ್, ಡಿಸ್ಪ್ಲೇಸ್ಮೆಂಟ್ ಈಸ್ 0. ಯಸ್, ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0. ಯಾಕೆ 0? ಬಿಕಾಸ್ ದ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಫ್ರಮ್ ಎ ಪರ್ಟಿಕ್ಯುಲರ್ ಪೊಸಿಷನ್, ಇಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಕರೆಕ್ಟಾ? ಸೊ ಎಸ್. ಸೊ ಡಯಾಗ್ರಾಮ್ ಮಕ್ಕಳ ಡಯಾಗ್ರಾಮ್ ಬರ್ಕೊಳ್ಳಿ. ನೆಕ್ಸ್ಟು ಡೇಟಾ. ಓಕೆ, ಡಯಾಗ್ರಾಮ್ ಆದಮೇಲೆ ಡೇಟಾ. ಓಕೆ, ಏನೇನು ಕೊಟ್ಟಿದ್ದಾರೆ? ವೆರಿ ಸಿಂಪಲ್. ಡೇಟಾ ಈಸ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಏನು ಹೌಸ್ ಅಂದರೆ ಏನು, ಪಾಯಿಂಟ್ ಎ, ಆ್ಯಂಡ್ ದ ಶಾಪ್ ಅಂದರೆ ಏನು, ಪಾಯಿಂಟ್ ಬಿ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಈಸ್ 250 meters. ಓಕೆ, ಸೊ ನಾವು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಣ, ಮತ್ತು ಏನು ಕಂಡುಹಿಡಿಬೇಕು ಅದನ್ನು ಬರೆಯೋಣ. ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಅದನ್ನು ಕಂಡುಹಿಡಿಬೇಕು ನಾವು. ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಕಂಡುಹಿಡಿಬೇಕು, ಕ್ವಶನ್ ಮಾರ್ಕ್. ಆ್ಯಂಡ್ ವಿ ಹ್ಯಾವ್ ಟು ಆಲ್ಸೋ ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಹಿಸ್ ಹೋಮ್. ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಹೋಮ್, ಮನೆಯಿಂದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಹೋಮ್. ಸೊ ವಿ ಹ್ಯಾವ್ ಟು ಫೈಂಡ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಮಕ್ಕಳ ಡಯಾಗ್ರಾಮ್ ಆಯಿತು, ಡೇಟಾ ಆಯಿತು. ನೆಕ್ಸ್ಟು ಫಾರ್ಮುಲಾ. ದೆರ್ ಇಸ್ ನೋ ಫಾರ್ಮುಲಾ, ಸೊ ವಿ ವಿಲ್ ಫೈಂಡ್ ದ ಸಲ್ಯೂಷನ್ ಡೈರೆಕ್ಟ್ಲಿ. ಓಕೆ, ಸೊ ವಾಟ್ ಈಸ್ ದ ಸಲ್ಯೂಷನ್? So what is the solution? So solution. Okay, now we have to find the distance. So very simple makla. So distance, ಇಲ್ಲಿ ಬರಿತೀನಿ. First one is we have to calculate distance. Covered. So distance covered is ನೋಡಿ ಮಕ್ಕಳ 4 times ಅಲ್ವಾ, 250 + 250 + 250 + 250. So which is nothing but 4 times 250 meters, which is nothing but 1000 meters. Meters ಅಲ್ಲೇ ಇಡೋಣ, ತೊಂದರೆ ಇಲ್ಲ. ಡಿಸ್ಟೆನ್ಸ್ ಕವರ್ಡ್ ಈಸ್ 1000 meters. 4 times, which is obvious. Okay, next we will find the displacement. Okay, yes, there is no change in position. There is no change in position of the person, ಅಂದರೆ father. Okay, of the person. There is no change in position of the person, because since he starts and ends at the same place. There is no change in position. Therefore displacement is 0. ಓಕೆ ನಾ ಮಕ್ಕಳ, ಈ ಥರ ಆನ್ಸರ್ ಬರೀಬೇಕು. ಸೊ ದೇರ್ಫೋರ್ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಓಕೆ, ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡೂ ಸಮ್ ಮೋರ್ ಪ್ರಾಬ್ಲಮ್ಸ್. ಡಿಸ್ಪ್ಲೇಸ್ಮೆಂಟ್ ಮೇಲೆ ಇನ್ನಷ್ಟು ಪ್ರಾಬ್ಲಮ್ಸ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಬ್ಲಮ್ಸು, ಅದನ್ನು ಮಾಡೋಣ. ಓಕೆ ಮಕ್ಕಳ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ, ನಿಧಾನಕ್ಕೆ ಬರ್ಕೊಳ್ಳಿ. ಓಕೆ ಮಕ್ಕಳ, ಹಾಗಾದರೆ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಮಕ್ಕಳ.